ಕಡತಕ್ಕೆ ಎಲ್ಲೂ ಹೋಗೋದಿಲ್ಲ. ಎಲ್ಲ ಮೈಕು ಆಫ್ ಮಾಡಪ್ಪ. ಎಲ್ಲ ಮೈಕು ಮಾಲಿಂಗೇಶ್ ಆ ಮೈಕ್ ಆಫ್ ಮಾಡ್ಲಿಕ್ಕೆ ಹೇಳ್ರಿ ಎಲ್ಲ. ಈಗ ಆಯ್ತು. ಶೂನ್ಯ ವೇಳೆಯಲ್ಲಿ ಮಾನ್ಯ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಒಂದು ತುರ್ತು ವಿಷಯವನ್ನ ಕೊಟ್ಟಿದ್ದಾರೆ. ಅದನ್ನ ಮಾನ್ಯ ಅಧ್ಯಕ್ಷರೇ, ನಿನ್ನೆ ಬಳ್ಳಾರಿ ವಿಜಯನಗರ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಆ ಕಾಲೇಜಿನಲ್ಲಿ ನಿನ್ನೆ ಬೆಳಗ್ಗೆ ವಿದ್ಯುತ್ ಇರಲಿಲ್ಲ. 8 ಗಂಟೆಯಿಂದ 10:30ವರೆಗೆ ವಿದ್ಯುತ್ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ಜನರೇಟರ್ ಕೂಡ ಕೆಲಸ ಮಾಡ್ತಾರೆ. ICU ವಿದ್ಯುತ್ ಇಲ್ಲದೇನೆ ಜನರೇಟರ್ ಕೆಲಸ ಮಾಡ್ದೇನೆ, ICU ಕೆಲಸ ಮಾಡ್ದೇನೆ, ICUದಲ್ಲಿದ್ದಂಥ ಇವರು ಆ ವೆಂಟಿಲೇಟರ್ಗಳು ಕೆಲಸ ಮಾಡ್ದೇನೆ ಸತ್ತು ಹೋಗ್ತಾರೆ. ಯಾರು ಹೆಲ್ತ್ ಮಿನಿಸ್ಟರ್ ಇದ್ದಾರ? ಇದಕ್ಕೆ ನೇರವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿ, ಆರೋಗ್ಯ ಇಲಾಖೆ ಜವಾಬ್ದಾರಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜವಾಬ್ದಾರಿ, ಮತ್ತೆ ಜಿಲ್ಲಾಧಿಕಾರಿ. ಜನರೇಟರ್ ಕೆಟ್ಟು ಹೋದ ತಕ್ಷಣ ಅವರು ತಕ್ಕೊಡ್ಲಿಕ್ಕೆ ಅಧಿಕಾರ ಇದೆ, ದುಡ್ಡಿದೆ ಅವರ ಹತ್ರ. ಜನರೇಟರ್ ಕೂಡ ತಕ್ಕೊಟ್ಟಿಲ್ಲ. Two patients in the intensive care unit of a hospital in Ballari died allegedly during power outage, a charge denied by the Karnataka government, which said it is ready to conduct a probe into the issue that rocked the state assembly on Thursday. Mola Hussain, age 35, suffering from kidney-related ailments, and Chetamma, age 30, a snake-bite victim, died at the Vijayanagara Institute of Medical Sciences in the district headquarters town of Ballari on Wednesday at 9:30 a.m. and 9:35 a.m. respectively. Some reports attributed the deaths to power cut and a defunct power generator or backup at the Government Medical College Hospital. Denying the allegation, VIMS and the government said the deaths were not due to power cuts and the backup was readily available. In the assembly, the opposition, Congress, claimed that actually 3 people died due to alleged negligence on the part of the government and demanded that the Health Minister K. Sudhakar resigns. ಜನರೇಟರ್ ಕೂಡ ತಕ್ಕೊಟ್ಟಿಲ್ಲ. 3 ಜನ ಪಾಪ ಅಮಾಯಕರು ಸತ್ತೋಗ್ಬಿಟ್ಟಿದ್ದಾರೆ. ಯಾರು ಹೊಣೆ ಇದಕ್ಕೆ? ಯಾರು ಹೊಣೆ ಇದಕ್ಕೆ? ಆಮೇಲೆ ಇವರಿಗೆ ಫೋನ್ ಮಾಡಿದ್ರೆ, ಯಾರಿಗೆ? ನಿರ್ದೇಶಕರಿಗೆ, ಮೆಡಿಕಲ್ ಕಾಲೇಜ್ ನಿರ್ದೇಶಕರಿಗೆ ಫೋನೇ ಎತ್ತಾ ಇಲ್ಲ. ಇವರು ಮಾಧ್ಯಮದವರು ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ. ಈ ರೀತಿಯಾಗಿ ಅದೇ ಮಂತ್ರಿಯವರೇ ಶಿಶಿ ಪಾಟೀಲ್ ಬರೀ ಹಂಗೆಲ್ಲ ಹೆಗಲ ಮೇಲೆ ಕೈ ಹಾಕೊಂಡು ಬರ್ರಿ, ಈ ಕಡೆ ಕೂತ್ಕೊಂಡಿದ್ದೆ ಅಲ್ಲಿ ಪಾಪ ಒಳ್ಳೆಯವರು. ಪಾಪ ಅವರು ಈಗ ಆಯ್ತು. ಈಗ ಮಾತನಾಡಿರೋದು ಯಾವುದು ಕಡತಕ್ಕೆ ಎಲ್ಲೂ ಹೋಗೋದಿಲ್ಲ. ಎಲ್ಲ ಮೈಕು ಆಫ್ ಮಾಡಪ್ಪ. ಯಾವುದು ಕಡತಕ್ಕೆ ಹೋಗೋದಿಲ್ಲ. ನಿಮಗೆ ಸಂಪೂರ್ಣವಾದಂತ ಅಧಿಕಾರ ಇದೆ. ಎಲ್ಲ ಮೈಕು ಮಾಲಿಂಗೇಶ್ ಆ ಮೈಕ್ ಆಫ್ ಮಾಡ್ಲಿಕ್ಕೆ ಹೇಳ್ರಿ ಎಲ್ಲ. ಬೆಳ್ಳಾರಿಯಲ್ಲಿ ಮೊನ್ನೆ 4 ಆಕ್ಸಿಡೆಂಟ್ ಇತ್ತಿರೋದು,
ಮತ್ತು 3 ಜನ ಇವತ್ತಾಗಿರೋ ದುರ್ಘಟನೆಗೆ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿಯನ್ನು ಕಾಂಪನ್ಸೇಷನನ್ನು ಕೊಡುವಂಥದ್ದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ.